ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ಡೇ 2 ಆಫ್ ಊಟಿ. ಇವತ್ತು ನಾವು ಫಸ್ಟ್ ಜರ್ನಿ ಶುರು ಮಾಡಿದ್ದು ಪೈನ್ ಫಾರೆಸ್ಟಿಂದ. ಇಲ್ಲಿ 40 ರುಪೀಸ್ ಪರ್ ಅಡಲ್ಟ್ ಆ್ಯಂಡ್ 20 ರುಪೀಸ್ ಪರ್ ಚಿಲ್ಡ್ರನ್ ಟಿಕೆಟ್. ಆ್ಯಂಡ್ ಇಲ್ಲಿ ತುಂಬ ಸ್ಟೀಪಿ ಸ್ಟೆಪ್ಸ್ ಇದ್ದಾವೆ, ತುಂಬ ದೊಡ್ಡ ದೊಡ್ಡ ಸ್ಟೆಪ್ಸ್ ಇದ್ದಾವೆ. ಸೊ ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಆ್ಯಂಡ್ ಇದ್ರ ಹಿಂದೆ ದಿನವೇ ಮಳೆ ಆಗಿತ್ತು, ಸೊ ಹಾಗಾಗಿ ಮಣ್ಣು ಮೇಲೆ ನಡೆಯೋ ಆಪ್ಷನ್ನೇ ಇರಲಿಲ್ಲ. ಸೊ ಹಾಗಾಗಿ ನಾವು ಸ್ಟೆಪ್ಸೇ ತೊಗೊಂಡ್ವಿ. ಆ್ಯಂಡ್ ನಮ್ಮ ಅಜ್ಜಿನೂ ಹೆಂಗೋ ಮ್ಯಾನೇಜ್ ಮಾಡಿ ನಡೆದ್ರು. ಬಟ್ ಕೆಳಗಡೆ ಹೋದ ತಕ್ಷಣದ್ದು ವ್ಯೂ ಇಸ್ ಅಮೇಝಿಂಗ್. ಒಳ್ಳೆ ಮುಂಚೆ ಎಲ್ಲ ಸೀನರೀಸ್ ಎಲ್ಲ ಬರ್ತಿತ್ತಲ್ಲ, ಪೇಂಟಿಂಗ್ಸ್ ಎಲ್ಲ, ಆ ಥರ ಒಂದು ವ್ಯೂ ಇದೆ. ಲೇಕ್ ಇದೆ, ಪೈನ್ ಟ್ರೀಸ್ ಇದ್ದಾವೆ ದೊಡ್ಡ ದೊಡ್ಡದು. ಆ್ಯಂಡ್ ಒಂದು ಕಡೆ ಕೆರೆ ಆದರೆ ಇನ್ನೊಂದು ಕಡೆ ಪೂರ್ತಿ ಟ್ರೀಸು. ತುಂಬಾ ಚೆನ್ನಾಗಿತ್ತು ವ್ಯೂ. ಫೋಟೋಗ್ರಫಿಗೆಲ್ಲ ಸಕ್ಕತ್ತಾಗಿರುತ್ತೆ. ಅದಾದಮೇಲೆ ಒಂದು ಚಿಕ್ಕ ಸ್ನ್ಯಾಕ್ ಬ್ರೇಕ್ ತೊಗೊಂಡ್ವಿ. ಇಲ್ಲಿ ನಾವು ಈ ಸ್ವೀಟ್ನ ನಾವು ಏನಂತೂ ರಾಸ್ಕೋಲ್ ಅಂತೀವಿ. ಐ ಡೋಂಟ್ ನೋ ನೀವೇನಂತೀರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಮ್ಯಾಗಿ ಅಂತೂ ಸಖತ್ತಾಗಿತ್ತು ಇಲ್ಲಿ. ಐ ಮೀನ್ ಊಟಿ ವೆದರ್ಗೆ ಅಂತ ಅನಿಸುತ್ತೆ ಮೋಸ್ಟ್ಲಿ, ಅಷ್ಟು ಟೇಸ್ಟಿ ಅಂತ ಅನಿಸಿದ್ದು ನಮಗೆ. ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ರೋಸ್ ಗಾರ್ಡನಿಗೆ ಹೋದ್ವಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ಆ್ಯಕ್ಚುಲಿ ತುಂಬ ಜೋರು ಮಳೆ ಬಂದು ನಿಂತಿತ್ತು. ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಮಳೆ ಬಂದಿರುತ್ತೆ. ಆವಾಗಲೇ ನಾವು ಲಂಚ್ ಬ್ರೇಕ್ ತೊಗೊಂಡ್ಬಿಟ್ವಿ. ಆ್ಯಂಡ್ ಅದಾದಮೇಲೆ ರೋಸ್ ಗಾರ್ಡನಿಗೆ ಬಂದ್ವಿ. ಇಲ್ಲಿ ಐ ಥಿಂಕ್ 75 ರುಪೀಸ್ ಪರ್ ಪರ್ಸನ್ ಟಿಕೆಟ್ ಇದೆ. ಇಲ್ಲಿ ತುಂಬ ವೆರೈಟಿ ಆಫ್ ರೋಸಸ್ ಇತ್ತು. ಅಂದರೆ ನಾವು ಅಂದ್ಕೊಳ್ದೇ ಇರೋ ಕಲರಲ್ಲೆಲ್ಲ ಇಲ್ಲಿ ರೋಸಸ್ ಇತ್ತು. ತುಂಬ ಬ್ರೈಟ್ ಕಲರ್ಸಲ್ಲೆಲ್ಲ ಇತ್ತು. ಆ್ಯಂಡ್ ಕಿನ್ನು ಕೂಡ ತುಂಬ ಎಂಜಾಯ್ ಮಾಡ್ದೆ. ಇಲ್ಲಿ ಓಪನ್ ಸ್ಪೇಸ್ ಇದ್ದಿದ್ದರಿಂದ ಅವ್ನಿಗೂ ಆಟ ಆಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಆ್ಯಂಡ್ ಅವನು ಎಂಜಾಯ್ ಮಾಡ್ದ. ಅದಾದಮೇಲೆ ನಾವು ಲೇಕ್ ಹೌಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಲೇಕ್ ಹೌಸ್, ಬೋಟ್ ಹೌಸ್ ಅಲ್ಲಿಗೆ ಹೋದ್ವಿ. ಆ್ಯಂಡ್ ಅಲ್ಲಿ ಕೂಡ ತುಂಬಾ ಆ್ಯಕ್ಟಿವಿಟೀಸ್ ಇದ್ದಾವೆ. ಇಲ್ಲಿ ಆ್ಯಕ್ಚುಲಿ ಒಂದು ಫುಲ್ ಡೇ ನೀವು ಸ್ಪೆಂಡ್ ಮಾಡ್ಬೋದು ಆರಾಮಾಗಿ, ಯಾಕಂದರೆ ಅಷ್ಟೊಂದು ಆ್ಯಕ್ಟಿವಿಟೀಸ್ ಇದ್ದಾವೆ. ನಾವು ಈ ಆ್ಯಕ್ಟಿವಿಟಿ ಟ್ರೈ ಮಾಡಿದ್ವಿ. ಅದು ಝೀರೋ ಗ್ರಾವಿಟಿ ಅಂತ. ಐ ಮೀನ್ ಕ್ರೇಜಿ ಆಗಿತ್ತು. ಅದಾದಮೇಲೆ ನಾವು ಮೇನ್ ಇಲ್ಲಿ ಟಾಯ್ ಟ್ರೈನ್ ಟ್ರೈ ಮಾಡಬೇಕು, ನನ್ನ ಫ್ಯಾಮಿಲಿಗೆ ಟ್ರೈ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದೆ. ಆ್ಯಂಡ್ ಒಳಗಡೆ ಬಂದ ತಕ್ಷಣ ತುಂಬಾ ಕ್ರೌಡ್ ಇತ್ತು. ಹೊರಗಡೆ ನೋಡೋಕ್ಕೆ ಖಾಲಿ ಅನಿಸ್ತಾ ಇತ್ತು, ಬಟ್ ಒಳಗಡೆ ತುಂಬಾ ರಶ್ ಇತ್ತು. ಬಟ್ ಸ್ಟಿಲ್ ಟಿಕೆಟ್ ಸಿಕ್ತು, 60 ರುಪೀಸ್ ಪರ್ ಪರ್ಸನ್. ಅದಾದಮೇಲೆ ಟಾಯ್ ಟ್ರೈನಲ್ಲಿ ಕುತ್ಕೊಂಡು ಎಲ್ಲರಿಗೂ ಖುಷಿ ಆಯಿತು. ಈ ಥರ ಒಂದು ಕಬ್ಬನ್ ಪಾರ್ಕಲ್ಲಿ ಐ ಥಿಂಕ್ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ನೆನಪು, ನನ್ನ ಸ್ಕೂಲ್ ಟ್ರಿಪ್ಪಲ್ಲಿ ಅಂತ ಅನಿಸುತ್ತೆ. ನಾನು 4th ಸ್ಟ್ಯಾಂಡರ್ಡಲ್ಲಿದ್ದೆ. ಇವಾಗಲೂ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದಿದೆಯಾ ಅಂತ. ಆ್ಯಂಡ್ ಇದೊಂದು ಐ ಮೀನ್ 5 ಮಿನಿಟ್ಸ್ ರೈಡ್ ಅಷ್ಟೇ, ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಹೋದ್ವಿ. ಆ್ಯಂಡ್ ಇದಾದಮೇಲೆ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ. ಯಾಕಂದರೆ ಹೋಟೆಲ್ ರೂಮ್ಗೆ ಹೋದ್ವಿ. ಯಾಕಂದರೆ ಇದಾದಮೇಲೆ ಮತ್ತೆ ಮಳೆ ಶುರುವಾಯಿತು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ಕಲ್ಲಿ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.